ಸಚಿವ ಸಂಪುಟ ವಿಸ್ತರಣೆ ಆಯಿತು. ಆದರೆ ಯಾರಿಗೆ ಯಾವ ಯಾವ ಖಾತೆ ಅನ್ನೋದು ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಅದು ಇವತ್ತಾಗುತ್ತೆ. ಇವತ್ತು ರಾತ್ರಿ ಒಳಗಡೆ ಫಿಕ್ಸ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಿಂದೆ ಫೈನಲ್ ಆಗುತ್ತಾ ಸಚಿವರ ಖಾತೆ ಹಂಚಿಕೆ ಅನ್ನುವಂತ ಪ್ರಶ್ನೆ ಇಲ್ಲಿ ಎಸ್ ಆಗಬಹುದು. ಇಂದು ರಾತ್ರಿ ಒಳಗೆ ಖಾತೆ ಹಂಚಿಕೆ ಫಿಕ್ಸ್ ಆಗುತ್ತೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಸಿಎಂ ಡಿಕೆಶಿ ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಒಂದು ಕಡೆಯಲ್ಲಿ ರಾಜೀನಾಮೆಯ ಮಹಾಪರ್ವವೇ ಆರಂಭ ಆಗಿದೆ. ಅದರ ಜೊತೆಯಲ್ಲಿಯೇ ಇದೀಗ ಖಾತೆ ಹಂಚಿಕೆಯ ವಿಚಾರವಾಗಿ ಕೂಡ ಸಿಎಂ ನಿನ್ನೆ ಮೀಟಿಂಗ್ ಮೇಲೆ ಮೀಟಿಂಗ್ಗಳನ್ನ ಮಾಡಿದ್ರು. ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿ ಖಾತೆ ಫೈನಲ್ ಮಾಡ್ತಾರೆ. ಸದ್ಯ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ದಾರೆ. ರಾಜ್ಯದ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಅವರು ಇಲ್ಲೇ ಬೀಡು ಬಿಟ್ಟಿದ್ದಾರೆ. ಸುರ್ಜೇವಾಲಾ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಖಾತೆ ಹಂಚಿಕೆ ವಿಚಾರಕ್ಕೂ ಅಸಮಾಧಾನ ಭುಗಿಲೇಳುತ್ತಾ ಅಂತ ಪ್ರಶ್ನೆ ಇಲ್ಲಿ. ಯಾಕೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಈ ಸಚಿವ ಸಂಪುಟ ವಿಸ್ತರಣೆ ಅನ್ನೋದೇ ದೊಡ್ಡ ತಲೆನೋವು. ಸಚಿವ ಸಂಪುಟ ವಿಸ್ತರಣೆ ಏನು ಆರಂಭ ಆಯಿತು, ಇಲ್ಲಿ ಸಂಭ್ರಮಾಚರಣೆಯನ್ನ ಮಾಡಿಕೊಂಡು ಈ 19 ಜನ ಶಾಸಕರುಗಳು ಸಚಿವ ಸ್ಥಾನವನ್ನ ಅಲಂಕರಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ರಾಜೀನಾಮೆ ಮೇಲೆ ರಾಜೀನಾಮೆ ಕೊಡ್ತೀವಿ, ನಾವು ರಾಜೀನಾಮೆ ಕೊಡ್ತೀವಿ, ನಾವು ಬಿಟ್ಟು ಹೋಗ್ತೀವಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸರ್ಕಾರವೇ ಅತಂತ್ರ ಪರಿಸ್ಥಿತಿಗೆ ಬರುವ ಹಾಗೆ, ಅಥವಾ ಇನ್ನು 2-3 ತಿಂಗಳಲ್ಲಿ ಸರ್ಕಾರವೇ ಬಿದ್ದು ಹೋಗುವ ಮಟ್ಟಿಗೆ ರಾಜೀನಾಮೆಯ ಮಹಾಪರ್ವವೇ ಆರಂಭವಾಯಿತು. ಅದನ್ನ ಶಮನಗೊಳಿಸೋದಕ್ಕೆ ಸುರ್ಜೇವಾಲಾ ಅವರು ನಿನ್ನೆ ದಿನ ಬಂದು ಇವನ್ನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವ್ರ ಜೊತೆ ಮಾತನಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಬಟ್ ಸಿದ್ದರಾಮಯ್ಯ ಸಿಕ್ಕಂಗೆ ಇನ್ನೂ ಕೂಡ ಕಾಣಿಸ್ತಾ ಇಲ್ಲ. ಆ ಪಟ್ಟಿಯನ್ನ ನೋಡಿ ತುಂಬಾ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರಂತೆ ಸಿದ್ದರಾಮಯ್ಯ. ಸೊ ಇದೀಗ ಖಾತೆ ಹಂಚಿಕೆ ವಿಚಾರವಾಗಿ ಇವತ್ತು ಚರ್ಚೆ ಆಗುತ್ತೆ. ಸುರ್ಜೇವಾಲಾ ಅವರ ಜೊತೆ ಚರ್ಚೆ ಆಗಿ ಈ 19 ಜನರಿಗೆ ಯಾವ ಖಾತೆಗಳನ್ನು ನೀಡಬೇಕು ಅನ್ನುವಂಥ ವಿಚಾರಗಳನ್ನ ಖುದ್ದಾಗಿ ಪ್ರಸ್ತಾಪನೆಯನ್ನು ಮಾಡಿ ಆ ಬಳಿಕ ಖಾತೆ ಹಂಚಿಕೆ ಇವತ್ತು ರಾತ್ರಿ ಒಳಗಡೆ ಫಿಕ್ಸ್ ಆಗುವ ಸಾಧ್ಯತೆಗಳೇ ಹೆಚ್ಚಿವೆ. ಸೊ ಈ ಸಂದರ್ಭದಲ್ಲಿ ಖಾತೆ ಹಂಚಿಕೆ ಇಲ್ಲ, ನನಗೆ ಅಬಕಾರನೇ ಬೇಕು, ನನಗೆ ಶಿಕ್ಷಣವೇ ಬೇಕು, ನನಗೆ ಅದೇ ಕೃಷಿ ಇಲಾಖೆನೇ ಬೇಕು, ಹೀಗಲ್ಲ. ಈಗ ಇರುವಂಥ 19 ಜನ ಏನು ಸಚಿವರಿದ್ದಾರೆ ಅವರು ಡಿಮ್ಯಾಂಡ್ ಮಾಡುವಂಥ ಸಾಧ್ಯತೆಗಳು ಇವೆ. ಸೊ ವೈಮನಸ್ತಾಪ, ಹೊರಗಿಂದ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಲಿಲ್ವೋ ಅವರದ್ದು ಒಂದು ರೀತಿಯ ವೈಮನಸ್ತಾಪ ಆದರೆ, ಈ ಸಚಿವ ಸ್ಥಾನ ಸಿಕ್ಕವರಿಗೆ ಇಂಥ ಖಾತೆಗಳೇ ನಮಗೆ ಬೇಕನ್ನೋದು ಕೂಡ ಇವ್ರದೊಂದು ವೈಮನಸ್ತಾಪ. ಸೊ ಒಟ್ಟಾರೆಯಾಗಿ ಡಿ.ಕೆ. ಶಿವಕುಮಾರ್ಗೆ ಇದು ದೊಡ್ಡ ತಲೆನೋವಾಗಿ ಭಾಸವಾಗಿರೋದಂತೂ ಸತ್ಯ. ಇದೇ ಹಿಂದೆ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. 19 ಜನ ಏನು ಸಚಿವ ಸ್ಥಾನವನ್ನು ಅಲಂಕರಿಸಿದ್ರು ಅವರೆಲ್ಲರಿಗೂ ಯಾವ ಖಾತೆಗಳನ್ನು ನೀಡಲಾಗುತ್ತೆ ಅನ್ನೋದು ಇವತ್ತು ರಾತ್ರಿ ಒಳಗಡೆ ಫೈನಲ್ ಆಗುತ್ತೆ. ಆ ಖಾತೆಯ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡೋದಕ್ಕೋಸ್ಕರವೇ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಆಗಮಿಸಿದ್ದಾರೆ. ಸೊ ಸುರ್ಜೇವಾಲಾರವರ ಜೊತೆಯಲ್ಲಿ ನಿರಂತರವಾಗಿ ಚರ್ಚೆಗಳನ್ನು ಮಾಡಿ ಆ ಬಳಿಕ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಸ್ಟುಡಿಯೋದಿಂದ ಜಾಯಲ್ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಜಾಯಲ್, ಏನೇನು ಅಪ್ಡೇಟ್ಸ್ಗಳು ಬರ್ತಾ ಇವೆ? ಏನು ಸಚಿವ ಸಂಪುಟ ವಿಸ್ತರಣೆ ಆಯಿತು, 19 ಜನರು ಸಚಿವ ಸ್ಥಾನವನ್ನ ಅಲಂಕರಿಸಿದ್ರು, ಆದ್ರೆ ಖಾತೆ ಹಂಚಿಕೆ ಯಾರ್ಯಾರಿಗೆ ಯಾವುದು ಅಂತ ಇಲ್ಲ. ಇವತ್ತು ಅದು ಡಿಸೈಡ್ ಆಗುವಂತ ಸಾಧ್ಯತೆಗಳಿವೆ. ಈ 19 ಜನರಲ್ಲೇ ಏನಾದರೂ ವೈಮನಸ್ತಾಪಗಳು ಅಥವಾ ಬಂಡಾಯ ಹೇಳುವಂತ ಸಾಧ್ಯತೆಗಳೇನಾದ್ರು ಇದೆಯಾ, ಅಥವಾ ಇಂತಿಂತ ಖಾತೆಗಳು ನಮಗೆ ಬೇಕು ಅನ್ನೋಂಥ ಡಿಮ್ಯಾಂಡ್ ಯಾರಾದರೂ ಮಾಡ್ತಾ ಇದ್ದಾರಾ? ಏನೇನು ಅಪ್ಡೇಟ್ಸ್ ಬರ್ತಾ ಇದೆ ಜಾಯ್? ಖಂಡಿತ ಕಾರ್ತಿಕ್, ಈ ಬಾರಿ ಏನು ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಹಲವು ಗೊಂದಲಗಳಿದ್ದು ಈಗಾಗಲೇ ಅಸಮಾಧಾನ ಭುಗಿಲೆದ್ದಿದೆ. ಸಾಕಷ್ಟು ಶಾಸಕರನ್ನ ಮನವೊಲಿಸುವಂತ ಯತ್ನ ಸರ್ವ ರೀತಿಯಲ್ಲೂ ಕೂಡ ರಾಜ್ಯ ಏನು ನಾಯಕರುಗಳು ಹಾಗೇನೆ ಹೈಕಮಾಂಡ್ ವರಿಷ್ಠರುಗಳು ಕೂಡ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನಿನ್ನೆ ಹಲವು ಕಡೆ ಅಂದರೆ KPCC ಕಚೇರಿಯಲ್ಲಿ ಇರ್ಬೋದು, ಅಲ್ಲಿ ಕೆಲವು ನಾಯಕರುಗಳು ಬಂದು KPCC ಅಧ್ಯಕ್ಷರಾಗಿರುವಂಥ BK ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿದ್ರು. ಒಂದಿಷ್ಟು ಏನು ಶಾಸಕರುಗಳನ್ನ ಖುದ್ದು ಅವರ ಮನೆಯಲ್ಲಿಗೆ ಹೋಗಿ ಏನು ಡಿ.ಕೆ. ಶಿವಕುಮಾರ್, CM ಡಿ.ಕೆ. ಶಿವಕುಮಾರ್ ಅವರು ಹಾಗೇನೆ KPCC ಅಧ್ಯಕ್ಷರಾಗಿರುವಂಥ BK ಹರಿಪ್ರಸಾದ್ ಅವರು ಹೋಗಿ ಅವರನ್ನ ಸಮಾಧಾನ ಪಡಿಸುವಂಥ ಪ್ರಯತ್ನವನ್ನ ನಡೆಸಿದ್ರು. ಅದೇ ರೀತಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಅವರು ಕೂಡ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು. ಆದರೆ ಇದೀಗ ಖಾತೆ ಹಂಚಿಕೆ ಅನ್ನುವಂಥ ವಿಚಾರ ಇವತ್ತೇ ರಾತ್ರಿ ಈ ಒಂದು ಖಾತೆ ಹಂಚಿಕೆ ಏನಿದೆ ಫೈನಲ್ ಆಗುವಂತ ಸಾಧ್ಯತೆ ಇದೆ. ನೂತನವಾಗಿ ಆಯ್ಕೆಯಾಗಿರುವಂತಹ 19 ಸಚಿವರುಗಳ ಖಾತೆ ಇವತ್ತು ಅಂತಿಮವಾಗುವಂತ ಎಲ್ಲ ಸಾಧ್ಯತೆ ಇದೆ. ಈ ವಿಚಾರದಲ್ಲಿ ನಿನ್ನೆ ತಡರಾತ್ರಿವರೆಗೂ ಕೂಡ CM ಡಿ.ಕೆ. ಶಿವಕುಮಾರ್ ಅವರು ಸಭೆಯನ್ನ ಕೂಡ ನಡೆಸಿದ್ದಾರೆ. ಹಾಗೆಯೇ ಇವತ್ತು ಒಂದಷ್ಟು ಚರ್ಚೆಯನ್ನು ನಡೆಸ್ತಾರೆ. ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ನಡೆಯುವಂತ ಇವತ್ತಿನ ಹೈ ವೋಲ್ಟೇಜ್ ಚರ್ಚೆಯಲ್ಲಿ
ಅಂತಿಮವಾಗಿ ಯಾರಿಗೆ ಯಾವ ಖಾತೆ ಅನ್ನೋದು ನಿರ್ಣಯ ಆಗುತ್ತೆ. ಒಂದಂತೂ ಗಮನಿಸಬೇಕು ಕಾರ್ತಿಕ್, ಇಲ್ಲಿ ಪ್ರಮುಖವಾಗಿ ಸಚಿವ ಸ್ಥಾನ ಯಾವುದೇ ಕೊಟ್ಟರು ಪರವಾಗಿಲ್ಲ, ಸಚಿವ ಸ್ಥಾನ ಬೇಕಿತ್ತು ಅಂದವರು ಈಗ ಒಂದು ಕಡೆ ನೊಂದು ಅಸಮಾಧಾನಿತರಾಗಿ ಈಗಾಗಲೇ ಒಂದು ರಾಜೀನಾಮೆ ಪರ್ವವನ್ನೇ ಆರಂಭಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಖಾತೆ ಹಂಚಿಕೆ ವಿಚಾರಕ್ಕೂ ಕೂಡ ಇದೇ ರೀತಿಯಾದಂಥ ಒಂದು ಅಸಮಾಧಾನ ಭುಗಿಲೇಳುವಂಥ ಎಲ್ಲ ಸಾಧ್ಯತೆಗಳು ಇದೆ. ಇದನ್ನು ತಳ್ಳಿ ಹಾಕುವಂತಿಲ್ಲ. ಯಾಕೆ ಅಂತಂದರೆ ಮೊದಲ ಬಾರಿ ಏನು ಪಟ್ಟಿಯಲ್ಲಿ 14 ಜನ CM DK ಶಿವಕುಮಾರ್ ಹಾಗೆಯೇ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಸೇರಿದಂತೆ 14 ಜನ ಏನು ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡಿದ್ರು ಸಚಿವರಾಗಿ, ಇವರುಗಳಲ್ಲೂ ಕೂಡ ಬಹುತೇಕ ಮಂದಿ ಅಸಮಾಧಾನಿತರಿದ್ರು. ನಮಗೆ ಈ ಖಾತೆ ಬೇಡ, ಬೇರೆ ಖಾತೆ ಬೇಕಿತ್ತು ಅಂತೇಳಿ. ಇದು ಇನ್ನೂ ಕೂಡ 2ನೇ ಪಟ್ಟಿಯಲ್ಲಿ ಕೂಡ ಖಂಡಿತವಾಗ್ಲೂ ಮುಂದುವರಿಯುವಂಥ ಸಾಧ್ಯತೆ ಇದೆ. 19 ಮಂದಿ ಏನು ಸಚಿವರುಗಳು ಆಯ್ಕೆಯಾಗಿದ್ದಾರೆ, ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ, ಇವರು ಕೂಡ ನಮಗೆ ಇದೇ ಖಾತೆ ಬೇಕು ಅಂತೇಳಿ ಪಟ್ಟು ಹಿಡಿಯುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹಾಗೆಯೇ ಕಾಂಗ್ರೆಸ್ ರಾಜ್ಯ ನಾಯಕರುಗಳು ಈ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಹೇಗೆ ಎದುರಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಒಂದು ಕಡೆ ಅಸಮಾಧಾನಿತ ಶಾಸಕರ ನಡೆ, ಅವರುಗಳು ಕೂಡ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ, ಗಾಯದ ಮೇಲೆ ಬರೆ ಅನ್ನುವಂತೆ ಮತ್ತೊಂದು ದೊಡ್ಡ ಸಭೆಗೂ ಕೂಡ ಮುಂದಾಗಿರುವಂಥದ್ದು. ಈ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನೇ ಅಲ್ಲಾಡಿಸುವಂತ ಪ್ರಯತ್ನಕ್ಕೆ 35ರಿಂದ 40 ಜನ ಶಾಸಕರು ಕೈ ಹಾಕಿದ್ದಾರೆ. ಇನ್ನೊಂದು ಕಡೆ ಸಚಿವ ಸ್ಥಾನದ ಏನು ಖಾತೆ ಹಂಚಿಕೆಯ ಕಗ್ಗಂಟು, ಇವತ್ತು ಅದನ್ನು ಯಾವ ರೀತಿ ಬಿಡಿಸ್ತಾರೆ ಅಂತ ಕಾದು ನೋಡಬೇಕು. ನನಗೆ ಯಾಕೋ ಬಹುತೇಕ ಈ ಕಗ್ಗಂಟಾಗೆ ಉಳಿಯುತ್ತೆ, ಅದನ್ನ ಸುಲಭವಾಗಿ ಬಿಡಿಸೋಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಯಾವುದೇ ಸರ್ಕಾರ ಬಂದ್ರೂ ಕೂಡ, ಯಾರೇ ಒಂದು ಮಂತ್ರಿಮಂಡಲ ತಯಾರಾದ್ರೂ ಕೂಡ ಇಲ್ಲಿ ಅಸಮಾಧಾನ ಅನ್ನುವಂಥದ್ದು ಸಹಜ. ಆದರೆ ಇದನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೇನೆ ಏನು ಕಾಂಗ್ರೆಸ್ ಹೈಕಮಾಂಡ್ ವರಿಷ್ಠರು ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗಿದೆ. ಕಾರ್ತಿಕ್, ಥ್ಯಾಂಕ್ ಯು ಜಾಯಲ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.